ನಮ್ಮ ಲೋಕಲ್ ಭಾಷೆಯಲ್ಲಿ ಪಲಾವ್ ಎಲೆಗಳು ಎಂದು ಕರೆಯಲ್ಪಡುವ ಬೇ ಲೀಫ್ ಹೆಚ್ಚಾಗಿ ಪಲಾವ್, ಟೊಮೆಟೊ ಬಾತ್ ಮತ್ತು ಇತರ ರೈಸ್ ಬಾತ್ಗಳಲ್ಲಿ ಬಳಕೆಯಾಗುತ್ತದೆ. ತಯಾರು ಮಾಡುವ ತಿಂಡಿಯ ರುಚಿಯನ್ನ ಹೆಚ್ಚಿಸಲು ಬಳಕೆ ಮಾಡುವ ಈ ಎಲೆಗಳು ಪರೋಕ್ಷವಾಗಿ ನಮ್ಮ ಆರೋಗ್ಯಕ್ಕೆ ಸಾಕಷ್ಟು ಪ್ರಮಾಣದ ಪೌಷ್ಟಿಕ ಸತ್ವಗಳನ್ನು ಒದಗಿಸುತ್ತದೆ. ನೋಡಲು ಲವಂಗದ ಎಲೆಗಳ ರೀತಿ ಕಂಡುಬರುವ ಇವುಗಳನ್ನು ಮಸಾಲೆ ಪದಾರ್ಥಗಳ ಗುಂಪಿಗೆ ಸೇರಿರುವ ಕಾರಣ ಕೆಲವೊಮ್ಮೆ ಲವಂಗದ ಎಲೆಗಳು ಎಂದು ಕೂಡ ಕರೆಯುತ್ತಾರೆ. ಆಹಾರ ತಯಾರು ಮಾಡುವ ಸಮಯದಲ್ಲಿ ಒಗ್ಗರಣೆಯಲ್ಲಿ ಬಳಕೆ ಮಾಡುವ ಪಲಾವ್ ಎಲೆಗಳು ಸಾಕಷ್ಟು ಸ್ವಾದಿಷ್ಟಕರವಾದ ಮತ್ತು ಅಷ್ಟೇ ಹಗುರವಾದ ಆಹಾರವನ್ನ ನಮಗೆ ತಿನ್ನಲು ನೀಡುತ್ತದೆ ಎಂದರೆ ನಿಜಕ್ಕೂ ಖುಷಿಯಾಗುತ್ತದೆ. ಪಲಾವ್ ಎಲೆಗಳ ಇನ್ನಿತರ ಲಾಭಗಳನ್ನ ಮತ್ತು ಪೌಷ್ಟಿಕಾಂಶಗಳ ವಿವರಗಳನ್ನ ಇವತ್ತಿನ ವಿಡಿಯೋ ಮುಖಾಂತರ ತಿಳಿದುಕೊಳ್ಳೋಣ. ಅದಕ್ಕಿಂತ ಮುಂಚೆ ನೀವೇನು ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿ ಇರುವಂತಹ ಬೆಲ್ ಐಕನ್ ನ ಕ್ಲಿಕ್ ಮಾಡಿ. ಪಲಾವ್ ಎಲೆಗಳು ನಿಮ್ಮ ಆಹಾರವನ್ನ ರುಚಿಕರವನ್ನಾಗಿ ಮಾಡುತ್ತದೆ. ಇದಕ್ಕೆ ಕಾರಣ ಅದರಲ್ಲಿರುವ ಕೆಲವು ನಾಲಿಗೆಗೆ ಹಿತಕರ ಎನಿಸುವ ಗುಣಲಕ್ಷಣಗಳು. ನಿಮ್ಮ ಆಹಾರಕ್ಕೆ ಯಾವುದೇ ಸೋಡಿಯಂ ಅಂಶವನ್ನ ಸೇರಿಸದೆ ಆಹಾರದ ಸ್ವಾದವನ್ನ ಆಹಾ ಎನ್ನುವಂತೆ ಹೆಚ್ಚಿಸುವ ಭಾರ ಪಲಾವ್ ಎಲೆಗೆ ಬಿಟ್ಟಿದ್ದು. ಸಾಮಾನ್ಯವಾಗಿ ಮಾರುಕಟ್ಟೆಗಳಲ್ಲಿ ನಮಗೆ ಒಣಗಿದ ರೀತಿಯಲ್ಲಿ ಸಿಗುವ ಪಲಾವ್ ಎಲೆ ತನ್ನ ಪರಿಮಳದಲ್ಲಿ ಮಾತ್ರ ಎಂದಿಗೂ ರಾಜಿ ಮಾಡಿಕೊಳ್ಳುವುದಿಲ್ಲ. ಹಲವಾರು ರೈಸ್ ಬಾತ್ ತಯಾರಿಕೆಯಲ್ಲಿ ಇಂದು ಪಲಾವ್ ಎಲೆಗಳಿಗೆ ಅವುಗಳದ್ದೇ ಆದ ರಾಜ ಮರ್ಯಾದೆ ಇದ್ದೇ ಇದೆ. ಕೇವಲ ನಮ್ಮ ದೇಶದಲ್ಲಿ ಮಾತ್ರವಲ್ಲದೆ ವಿಶ್ವದ ನಾನಾ ಭಾಗಗಳಲ್ಲಿ ಬಗೆ ಬಗೆಯ ಅಡುಗೆ ತಿಂಡಿ ತಯಾರಿಕೆಯಲ್ಲಿ ಈ ಎಲೆ ಬಳಕೆಯಾಗುತ್ತಿದೆ. ಮೆಕ್ಸಿಕೋ, ಇಂಡೋನೇಷಿಯಾ, ಪಾಶ್ಚಿಮಾತ್ಯ ದೇಶಗಳು ತಮ್ಮದೇ ಆದ ಹೆಸರಿನಲ್ಲಿ ಕರೆದು ತಮ್ಮ ಸಾಂಪ್ರದಾಯಿಕ ಅಡುಗೆಗಳ ರುಚಿಯನ್ನ ಹೆಚ್ಚು ಮಾಡಿ ಆಹಾರವನ್ನ ಸವಿಯುತ್ತಿದ್ದಾರೆ. ಕೇವಲ ಅಡುಗೆಯಲ್ಲಿ ಮಾತ್ರ ಪಲಾವ್ ಎಲೆಗಳನ್ನ ಬಳಕೆ ಮಾಡುತ್ತಾರೆ ಎಂದು ತಿಳಿದುಕೊಳ್ಳುವುದು ತಪ್ಪು. ಸ್ನಾನ ಮಾಡುವಾಗ ಈ ಎಲೆಗಳನ್ನ ಪುಡಿ ಮಾಡಿ ನೀರಿನಲ್ಲಿ ಹಾಕಿ ಸ್ವಲ್ಪ ಹೊತ್ತು ಬಿಟ್ಟ ನಂತರ ಸ್ನಾನ ಮಾಡುತ್ತಾರೆ. ಚರ್ಮದ ಕ್ರೀಮ್ ಆಗಿ ಕೂಡ ಈ ಎಲೆಗಳನ್ನ ಉಪಯೋಗಿಸುತ್ತಾರೆ. ಚರ್ಮ ಸಂಬಂಧಿತ ಹಲವಾರು ಸಮಸ್ಯೆಗಳನ್ನ ಪಲಾವ್ ಎಲೆಗಳು ಇಲ್ಲವಾಗಿಸುತ್ತದೆ. ಕ್ಯಾನ್ಸರ್, ತಲೆಹೊಟ್ಟು, ಗ್ಯಾಸ್ಟ್ರಿಕ್, ಕೀಲು ನೋವು ಇತ್ಯಾದಿಗಳಿಗೆ ಈ ಎಲೆಗಳು ಔಷಧಿ ರೀತಿಯಲ್ಲಿ ಕೆಲಸ ಮಾಡುತ್ತವೆ. ಮಧುಮೇಹ ಇರುವವರಿಗೂ ಕೂಡ ಪಲಾವ್ ಎಲೆಗಳು ಅವರ ದೇಹದಲ್ಲಿ ಇನ್ಸುಲಿನ್ ಪ್ರಮಾಣವನ್ನ ಮತ್ತು ಸಕ್ಕರೆ ಕಾಯಿಲೆಯನ್ನ ನಿಯಂತ್ರಣ ಮಾಡುತ್ತದೆ. ಪಲಾವ್ ಎಲೆಗಳನ್ನು ತುಂಬಾ ದಿನಗಳ ತನಕ ಹಸಿಯಾಗಿ ಇಟ್ಟುಕೊಳ್ಳಲು ಸಾಧ್ಯವಿಲ್ಲ. ಹಾಗಾಗಿ ಇದನ್ನು ಮಾರುಕಟ್ಟೆಗೆ ಪರಿಚಯಿಸುವ ಮುಂಚೆ ಚೆನ್ನಾಗಿ ಒಣಗಿಸಿ ನಂತರ ಪ್ಯಾಕ್ ಮಾಡಿ ಕಳುಹಿಸಿ ಕೊಡುತ್ತಾರೆ. ಹೀಗೆ ಒಣಗಿದರೂ ಕೂಡ ಪಲಾವ್ ಎಲೆಗಳಲ್ಲಿ ಪೌಷ್ಟಿಕಾಂಶಗಳಿಗೇನು ಕೊರತೆ ಇರುವುದಿಲ್ಲ. ಹಾಗಾಗಿ ಅಡುಗೆಯಲ್ಲಿ ಬಳಸಿದಾಗ ರುಚಿಯಲ್ಲಿ ಕೂಡ ಯಾವುದೇ ವ್ಯತ್ಯಾಸ ಕಂಡು ಬರುವುದಿಲ್ಲ. ತಯಾರಾಗುವ ಸೂಪ್, ರೈಸ್ ಬಾತ್ಗಳಲ್ಲಿ ಬಳಕೆ ಮಾಡುವ ಪಲಾವ್ ಎಲೆಗಳು ತಮ್ಮಲ್ಲಿ ವಿಟಮಿನ್ ಎ, ವಿಟಮಿನ್ ಸಿ, ವಿಟಮಿನ್ B6, ಮ್ಯಾಂಗನೀಸ್, ಕಬ್ಬಿಣ ಮತ್ತು ಕ್ಯಾಲ್ಸಿಯಂ ಅಂಶಗಳನ್ನು ಹೊಂದಿದೆ. ಸಾಮಾನ್ಯವಾಗಿ ಯಾವುದೇ ದಿನಸಿ ಅಂಗಡಿಗಳಿಗೆ ಹೋದರೆ ಪಲಾವ್ ಎಲೆಗಳು ಸುಲಭವಾಗಿ ಸಿಗುತ್ತವೆ. ಇಡೀ ವರ್ಷ ಶೇಖರಿಸಿ ಇಟ್ಟರೂ ಕೂಡ ಅವುಗಳಿಗೆ ಯಾವುದೇ ಹಾನಿಯಾಗಿರುವುದಿಲ್ಲ. ಮೊದಲೇ ಹೇಳಿದಂತೆ ಬಳಕೆ ಮಾಡಿದಾಗ ಆಹಾರದ ರುಚಿಯಲ್ಲಿ ಕೂಡ ಯಾವುದೇ ಸಣ್ಣ ವ್ಯತ್ಯಾಸ ಕೂಡ ಕಂಡುಬರುವುದಿಲ್ಲ. ಇನ್ನು ಯಾವುದೇ ಕಾರಣಕ್ಕೂ ಪಲಾವ್ ಎಲೆಗಳನ್ನ ನೇರವಾಗಿ ಸಂಪೂರ್ಣವಾಗಿ ಸೇವಿಸಲು ಹೋಗಬೇಡಿ. ಇದು ಸ್ವಲ್ಪ ಗಟ್ಟಿಯಾಗಿರುವುದರಿಂದ ನಿಮ್ಮ ದೇಹದಲ್ಲಿ ಜೀರ್ಣ ಆಗುವುದು ಕಷ್ಟ ಆಗುತ್ತದೆ. ಇದರ ಜೊತೆಗೆ ಗಂಟಲಿನಲ್ಲಿ ಅಥವಾ ಕರುಳಿನ ಭಾಗದಲ್ಲಿ ಸಿಕ್ಕಿ ಹಾಕಿಕೊಂಡು ಹುಣ್ಣು ಮಾಡುವ ಸಾಧ್ಯತೆ ಇರುತ್ತದೆ. ಇನ್ನು ಆಹಾರದಲ್ಲಿ ಬಳಕೆ ಮಾಡಿದ ನಂತರ ಪಲಾವ್ ಎಲೆಗಳಲ್ಲಿನ ಸತ್ವಗಳು ಆಹಾರದಲ್ಲಿ ಸೇರ್ಪಡೆಯಾಗಿ ನಿಮ್ಮ ದೇಹ ಸೇರುತ್ತವೆ. ಹಾಗಾಗಿ ಪಲಾವ್ ಎಲೆಗಳ ಔಷಧೀಯ ಗುಣಗಳನ್ನು ನಿಮ್ಮದಾಗಿಸಿಕೊಳ್ಳಲು ಎಲೆಗಳನ್ನು ತಿನ್ನಬೇಕು ಎನ್ನುವ ಯಾವುದೇ ನಿಯಮವಿಲ್ಲ. ಪಲಾವ್ ಎಲೆಗಳ ಸಾರ ಸೇವನೆ ಮಾಡುವುದರಲ್ಲಿ ಮಿತಿ ಇರುತ್ತದೆ. ಮಧುಮೇಹ ಅಥವಾ ಸಕ್ಕರೆ ಕಾಯಿಲೆ ಎನ್ನುವುದು ಜೀವನ ಶೈಲಿಗೆ ಸಂಬಂಧಿಸಿದ ಕಾಯಿಲೆ. ಕೆಲವೊಮ್ಮೆ ಆನುವಂಶಿಕವಾಗಿಯೂ ಬರುತ್ತದೆ. ಹಾಗಿರುವಾಗ ಮಧುಮೇಹವನ್ನ ಕಂಟ್ರೋಲ್ ಮಾಡಲು ಔಷಧಿಯೊಂದೇ ಸಾಕಾಗುವುದಿಲ್ಲ. ಸೇವಿಸುವ ಆಹಾರದ ಕಡೆಗೂ ನಿಗಾ ವಹಿಸುವುದರ ಜೊತೆಗೆ ವ್ಯಾಯಾಮವು ಮುಖ್ಯವಾಗಿದೆ. ಅದರಲ್ಲೂ ಡಯಟ್ ಫಾಲೋ ಮಾಡುವುದು ಅತ್ಯಗತ್ಯ. ಏಕೆಂದರೆ ಇದರಲ್ಲಿ ನೀವು ಸೇವಿಸುವ ಪ್ರತಿಯೊಂದು ರಕ್ತಕ್ಕೆ ಸಕ್ಕರೆಯನ್ನ ಸೇರಿಸುತ್ತದೆ ಮತ್ತು ಮಧುಮೇಹದ ಕಾಯಿಲೆಯನ್ನ ತ್ವರಿತವಾಗಿ ಹೆಚ್ಚಿಸುತ್ತದೆ. ಈ ಪರಿಸ್ಥಿತಿಯಲ್ಲಿ ನಿಮ್ಮ ಆಹಾರವನ್ನ ನಿಯಂತ್ರಿಸುವುದು ಮತ್ತು ಕಾರ್ಬೋಹೈಡ್ರೇಟ್ಗಳ ಪ್ರಮಾಣವು ಕಡಿಮೆ ಇರುವಂತಹ ಆಹಾರವನ್ನ ಸೇವಿಸುವುದು ಬಹಳ ಮುಖ್ಯ. ಅಂತಹ ಆಹಾರದಲ್ಲಿ ಒಂದು ಪನ್ನೀರ್. ಹಸಿ ಪನ್ನೀರ್ ಹೆಚ್ಚಿನ ಪ್ರೋಟೀನ್ ಮತ್ತು ಕಡಿಮೆ ಕಾರ್ಬೋಹೈಡ್ರೇಟ್ಗಳಲ್ಲಿ ಸಮೃದ್ಧವಾಗಿದೆ. ಇದರ ಸೇವನೆಯು ದೇಹಕ್ಕೆ ಹಲವು ವಿಧಗಳಲ್ಲಿ ಪ್ರಯೋಜನಕಾರಿಯಾಗಿದೆ. ಹಾಗಾದ್ರೆ ಅವುಗಳು ಯಾವುವು ಎಂಬುದನ್ನ ಇವತ್ತಿನ ವಿಡಿಯೋ ಮುಖಾಂತರ ತಿಳಿದುಕೊಳ್ಳೋಣ. ಅದಕ್ಕಿಂತ ಮುಂಚೆ ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕನ್ ಕ್ಲಿಕ್
ಮಾಡಿ. ಪನ್ನೀರ್ನಲ್ಲಿ ಕಡಿಮೆ ಗ್ಲೈಸೆಮಿಕ್ ಇಂಡೆಕ್ಸ್ ಇರುವುದರಿಂದ ಮಧುಮೇಹಿಗಳಿಗೆ ಆರೋಗ್ಯಕರ ಆಹಾರವಾಗಿದೆ. ಪನ್ನೀರ್ನಲ್ಲಿ ಕಾರ್ಬೋಹೈಡ್ರೇಟ್ಗಳು ಕೂಡ ಕಡಿಮೆಯಾಗಿರುವುದರಿಂದ ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ಒಮ್ಮೆಲೆ ಹೆಚ್ಚಿಸುವುದಿಲ್ಲ. ಪನ್ನೀರ್ ಪ್ರೋಟೀನ್ಗಳು ಮತ್ತು ವಿವಿಧ ಸೂಕ್ಷ್ಮ ಪೋಷಕಾಂಶಗಳಲ್ಲಿ ಸಮೃದ್ಧವಾಗಿದೆ. ಇದು ಉತ್ಕರ್ಷಣ ನಿರೋಧಕಗಳಾಗಿ ಕಾರ್ಯನಿರ್ವಹಿಸುತ್ತದೆ. ಇದು ಮೂಳೆಗಳು, ಹಲ್ಲು ಮತ್ತು ಹೃದಯದ ಆರೋಗ್ಯಕ್ಕೆ ಉತ್ತಮವಾಗಿದೆ. ಅಷ್ಟೇ ಅಲ್ಲದೆ ಇದು ಜೀರ್ಣಕ್ರಿಯೆಗೂ ಸಹಾಯ ಮಾಡುತ್ತದೆ. ಇನ್ನು ಮಧುಮೇಹ ರೋಗಿಗಳು ದಿನದಲ್ಲಿ ಅಥವಾ ರಾತ್ರಿಯ ಊಟದಲ್ಲಿ ಪನ್ನೀರ್ ಸೇವಿಸಬಹುದು. ಟೋನ್ಡ್ ಹಾಲಿನಿಂದ ತಯಾರಿಸಿದ ಪನ್ನೀರ್ ಮಧುಮೇಹಿಗಳಿಗೆ ಪ್ರಯೋಜನಕಾರಿಯಾಗಿದೆ. ಶುಗರ್ ರೋಗಿಗಳಿಗೆ ದಿನಕ್ಕೆ 80 ರಿಂದ 100 ಗ್ರಾಂ ಪನ್ನೀರ್ ಸೇವಿಸಿದರೆ ಸಾಕು. ಇನ್ನು ಸಕ್ಕರೆ ಕಾಯಿಲೆ ರೋಗಿಗಳಿಗೆ ಪನ್ನೀರ್ ಸೇವನೆಯು ತುಂಬಾ ಪ್ರಯೋಜನಕಾರಿಯಾಗಿದೆ. ಮಧುಮೇಹ ರೋಗಿಗಳು ಪನ್ನೀರನ್ನು ಹಸಿಯಾಗಿ ಮತ್ತು ಬೇಯಿಸಿದ ರೂಪದಲ್ಲಿ ಸೇವಿಸಬಹುದು. ಆದರೆ ಹಸಿ ಪನ್ನೀರ್ನಲ್ಲಿ ಕೊಬ್ಬಿನ ಪ್ರಮಾಣ ಕಡಿಮೆ ಇರುವುದರಿಂದ ಶುಗರ್ ರೋಗಿಗಳಿಗೆ ಇದು ಹೆಚ್ಚು ಪ್ರಯೋಜನಕಾರಿ. ಇದಲ್ಲದೆ ಪನ್ನೀರನ್ನು ಪ್ರತ್ಯೇಕ ಭಕ್ಷ್ಯವಾಗಿಯೂ ತಿನ್ನಬಹುದು. ಪನ್ನೀರನ್ನು ತಯಾರಿಕೆಗಳು ಮತ್ತು ತಿಂಡಿಗಳ ರೂಪದಲ್ಲಿಯೂ ಸೇವನೆ ಮಾಡಬಹುದಾಗಿದೆ. ಹೀಗಾಗಿ ಪನ್ನೀರ್ ಸೇವನೆಯು ಮಧುಮೇಹಿಗಳಿಗೆ ತುಂಬಾ ಲಾಭದಾಯಕವಾಗಿದೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ತಪ್ಪದೇ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಮೂಲಕ ತಿಳಿಸಿ.